ಮನುಷ್ಯನ ಜೀವನ ಒಂದು ನಿಗೂಢ ಪಯಣ. ಹುಟ್ಟಿನಿಂದ ಸಾವಿನವರೆಗೂ ನಾವೆಲ್ಲರೂ ಏನೇನನ್ನೋ ಹುಡುಕ್ತಾ ಇರ್ತೇವೆ. ಕೆಲವರಿಗೆ ಹಣದ ದಾಹ, ಇನ್ನು ಕೆಲವರಿಗೆ ಅಧಿಕಾರದ ದಾಹ. ಆದ್ರೆ ಇದೆಲ್ಲವನ್ನ ಮೀರಿದ, ಕಣ್ಣಿಗೆ ಕಾಣದ, ಕೈಗೆ ಸಿಗದ ಒಂದು ಅಂತಿಮ ಸತ್ಯವಾದ ಹುಡುಕಾಟದಲ್ಲಿ ಲಕ್ಷಾಂತರ ಜೀವಗಳು ಶತಮಾನಗಳಿಂದಲೂ ಪರಿತಪಿಸ್ತಾ ಇವೆ. ಅದ್ರ ಹೆಸರು ಮೋಕ್ಷ ಅಂತ. ಕಷ್ಟಗಳಿಂದ ಮುಕ್ತಿ, ಪಾಪಗಳಿಂದ ಬಿಡುಗಡೆ, ಜನ್ಮ ಜನ್ಮಾಂತರದ ಕರ್ಮಗಳಿಂದ ಪಾರಾಗುವ ಹಂಬಲ. ಈ ಹಂಬಲ ಎಷ್ಟರ ಮಟ್ಟಿಗೆ ನಮ್ಮನ್ನ ಆವರಿಸಿದೆ ಅಂದ್ರೆ, ಮೋಕ್ಷ ಸಿಗುತ್ತದೆ ಎಂದ್ರೆ ಮನುಷ್ಯ ತನ್ನ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧನಾಗ್ತಾನೆ. ಇದು ಭಕ್ತಿನೋ, ಮುಗ್ಧತೆನೋ, ಅಥವಾ ಅಂಧಕಾರದ ಪರಮಾವಧಿಯೋ? ಈ ಪ್ರಶ್ನೆ ನಮ್ಮೆಲ್ಲರನ್ನು ಅವಾಗವಾಗ ಕಾಡ್ತಾನೆ ಇರ್ತದೆ. ಇವತ್ತಿನ ಈ ಕಥೆಯಲ್ಲಿ ತಮಿಳುನಾಡಿನ ಪವಿತ್ರ ಕ್ಷೇತ್ರ ತಿರುವಣ್ಣಮಲೈನಲ್ಲಿ ನಡೆದ ಒಂದು ದಾರುಣ ಘಟನೆಯನ್ನ ಮೆಲುಕು ಹಾಕ್ತಾ, ಕೇವಲ ಕಲ್ಲಿನ ಸಂದಿಯಲ್ಲಿ ನುಸುಳಿದ್ರೆ ಮೋಕ್ಷ ಸಿಗುತ್ತದೆ ಎಂಬ ಮೂಢನಂಬಿಕೆ ಹೇಗೆ ಒಬ್ಬ ಮುಗ್ಧ ಭಕ್ತನ ಉಸಿರನ್ನೇ ಕಸಿದುಕೊಂಡಿತು ಎಂಬುದರ ಹಿಂದಿನ ಕರಾಳ ಸತ್ಯವನ್ನ ಬಿಚ್ಚಿಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ತಮಿಳುನಾಡಿನ ಅರುಣಾಚಲೇಶ್ವರ ಕೇವಲ ಹೆಸರಲ್ಲೇ ಒಂದು ದೈವಿಕ ಕಂಪನವಿದೆ. ಅಗ್ನಿಲಿಂಗವಾಗಿ ಶಿವನೇ ಇಲ್ಲಿ ನೆಲೆಸಿದ್ದಾನೆ ಎಂಬುದು ಕೋಟ್ಯಾಂತರ ಭಕ್ತರ ಅಚಲವಾದ ನಂಬಿಕೆ. ಹುಣ್ಣಿಮೆಯ ದಿನ ಬಂತೆಂದ್ರೆ ಸಾಕು, ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಇಲ್ಲಿಗೆ ಹರಿದು ಬರ್ತಾರೆ. ವಿಶೇಷವಾಗಿ ಕರ್ನಾಟಕದಿಂದ ಹೆಚ್ಚು ಜನ ಹೋಗ್ತಾರೆ. ನಮ್ಮ ಸ್ನೇಹಿತರು ಕೂಡ ಆಗಾಗ ಹೋಗ್ತಾ ಇರ್ತಾರೆ. ನನ್ನ ಹತ್ರ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಒಂದಷ್ಟು ಕೇಳ್ಕೊಂಡಿದ್ದೀನಿ. ಬಹಳ ವೈಬ್ರೇಷನ್ ಫೀಲ್ ಆಗುತ್ತೆ, ಬಹಳ ಸಂತೋಷವಾಗುತ್ತೆ. ಅಲ್ಲಿ ನಡೀತಾ ಇದ್ರೆ ನೀವೊಂದ್ಸಲ ನಡಿಬೇಕು, ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತಿರ್ತಾರೆ. ಅರುಣಾಚಲಂ ಬೆಟ್ಟವನ್ನ ಸುತ್ತುವ ಗಿರಿವಲಂ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮಾಡಿದ ಪಾಪಗಳೆಲ್ಲ ಕರಗಿ ಹೋಗುತ್ತೆ ಎಂಬುದು ಪ್ರತೀತಿ. ಬರೋಬ್ಬರಿ 14 ಕಿಲೋಮೀಟರ್ ಉದ್ದದ ಈ ಗಿರಿವಲಂ ಹಾದಿಯಲ್ಲಿ ಹೆಜ್ಜೆ ಹಾಕುವ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲೂ ಇರೋದು ಒಂದೇ ಪ್ರಾರ್ಥನೆ: ಭಗವಂತ, ನನ್ನ ಕಷ್ಟಗಳನ್ನು ದೂರ ಮಾಡು, ನನ್ನನ್ನು ನೆಮ್ಮದಿಯಾಗಿಡು, ನನಗೆ ನೆಮ್ಮದಿ ಕರುಣಿಸು. ಆದರೆ ಆ ಪವಿತ್ರವಾದ ಹಾದಿಯಲ್ಲಿ ಭಕ್ತಿಯ ಜೊತೆಗೆ ಅಂಧವಿಶ್ವಾಸವು ತನ್ನ ಬೇರುಗಳನ್ನು ಬಿಚ್ಚಿಟ್ಟಿದೆ. ಇದೇ ಗಿರಿವಲಂ ಹಾದಿಯ ದಕ್ಷಿಣ ಭಾಗದಲ್ಲಿ ಬರುವ ಇಡುಕ್ಕು ಪಿಳ್ಳಯ್ಯಾರ್ ದೇವಾಲಯ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ದೇವಾಲಯದಂತೆ ಕಂಡ್ರು, ಇದರ ಪಕ್ಕದಲ್ಲಿರುವ ಒಂದು ಸಣ್ಣ ಕಲ್ಲಿನ ಸಂಧಿ ಇದು ಸಾವಿನ ದ್ವಾರವಾಗಿ ಮಾರ್ಪಟ್ಟಿದೆ. ಒಂದು ಸಾವಿಗೆ ಯಾಕ್ರಿ ಇಷ್ಟು ಮಾತಾಡ್ತೀರಾ ಅಂತ ಯೋಚನೆ ಮಾಡ್ಬಿಡಿ. ಒಂದು ಸಾವಿಗೆ ಮಾತಾಡ್ಬೇಕಾಗಿದೆ. ಆಗಿರೋದು ಒಂದೇ ಸಾವು. ಆ ಒಂದು ಸಾವು ಬಗ್ಗೆನೇ ನಾನು ಮಾತಾಡ್ತೀನಿ. ಆ ಕಲ್ಲಿನ ಸಂದಿಗೆ ಸ್ಥಳೀಯರು ಇಟ್ಟಿರೋ ಹೆಸರು ಮೋಕ್ಷ ಮಾರ್ಗ. ಎಂತ ವಿಪರ್ಯಾಸ ನೋಡಿ. ಮೋಕ್ಷ ಅಂದ್ರೆ ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆ. ಆದ್ರೆ ಈ ಕಲ್ಲಿನ ಸಂಧಿ ಅಕ್ಷರಶಃ ಭಕ್ತರ ಸಾವಿನ ದವಡೆಗೆ ನುಗ್ತಾ ಇದೆ. ಈ ಕಿರಿದಾದ ದಾರಿಯಲ್ಲಿ ಮನುಷ್ಯನೊಬ್ಬ ಕಷ್ಟಪಟ್ಟು ತೂರಿಕೊಳ್ಳಲು ಸಾಧ್ಯವಾಗದಷ್ಟು ಸಣ್ಣಗಿರುವ ಈ ಕಲ್ಲಿನ ಸಂದಿಯಲ್ಲಿ ನುಸುಳಿ ಆಚೆ ಬಂದ್ರೆ ಜೀವನದ ಸಕಲ ವಿಘ್ನಗಳು ನಿವಾರಣೆಯಾಗುತ್ತವೆ. ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ತೊಲಗಿ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಯಾಗ್ತವೆ. ಇದೊಂದು ಕುರುಡು ನಂಬಿಕೆ ಭಕ್ತರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಈ ನಂಬಿಕೆಗೆ ಯಾವುದೇ ಆಧಾರವಿಲ್ಲ. ಆದರೂ ಕಷ್ಟಗಳ ಸುಳಿಯಲ್ಲಿ ಸಿಲುಕಿದ ಮನುಷ್ಯ ಯಾವುದಾದರೂ ಒಂದು ಪವಾಡ ನಡೆದು ತನ್ನ ಜೀವನ ಹಸನಾಗುತ್ತದೆಯೇನೋ ಅಂತ ಆಸೆಯೇ ಇಂತಹ ಮೂಢನಂಬಿಕೆಗಳ ಮೊರೆ ಹೋಗ್ತದೆ. ಜುಲೈ 24ನೇ ತಾರೀಕು ಅನ್ಸುತ್ತೆ. ಆ ದಿನ ಎಂದಿನಂತೆ ಅರುಣಾಚಲ ಬೆಟ್ಟದ ಗಿರಿವಲಂ ಹಾದಿಯಲ್ಲಿ ಭಕ್ತರ ಸಾಗರವೇ ಹರಿದು ಬರ್ತಾ ಇತ್ತು. ಆಂಧ್ರ ಪ್ರದೇಶದಿಂದ ಬಂದಿದ್ದ 36 ವರ್ಷದ ಮಣಿಕುಮಾರ್ ಎಂಬ ಯುವಕನು ಕೂಡ ಅದೇ ಗುಂಪಿನಲ್ಲಿದ್ದ. ಆತನ ಕಣ್ಣುಗಳಲ್ಲಿ ದೈವಭಕ್ತಿ ಇತ್ತು. ಮನಸ್ಸಿನಲ್ಲಿ ಏನೋ ಒಂದು ಬಗೆಹರಿಯದ ಸಂಕಟ ಇದ್ದಿರಬಹುದು. ತನ್ನೆಲ್ಲಾ ಕಷ್ಟಗಳಿಗೆ ಮುಕ್ತಿ ಹಾಡುವ ಆಸೆಯಿಂದ ಆತ ಗಿರಿವಲಂ ನಡೆಸ್ತಾ ಇದ್ದ. ಆತನ ಹೆಜ್ಜೆಗಳು ನಿಧಾನವಾಗಿ ಇಡುಕ್ಕು ಪಿಳ್ಳೆಯಾರ್ ದೇವಾಲಯದ ಬಳಿ ಇಡುವ ಆ ಕಲ್ಲಿನ ಸಂದಿಯಲ್ಲಿ ಸಾಗದವು. ಆತನಿಗೆ ಗೊತ್ತಿರಲಿಲ್ಲ ತಾನು ಹೆಜ್ಜೆ ಹಾಕ್ತಿರೋದು ಮೋಕ್ಷದ ಕಡೆಯಲ್ಲ, ಬದಲಾಗಿ ತನ್ನ ಸಾವಿನ ಕಡೆಗೆ. ಆ ಕಿರಿದಾದ ಹಾದಿಯಲ್ಲಿ ತೂರಿಕೊಂಡು ಹೋದ್ರೆ ತನ್ನ ಕಷ್ಟಗಳೆಲ್ಲ ತೀರಬಹುದು ಎಂದು ಆತ ಬಲವಾಗಿ ನಂಬಿದ್ದ. ಮಣಿಕುಮಾರ್ ಆ ಕಲ್ಲಿನ ಸಂದಿಯೊಳಗೆ ನುಗ್ಗಲು ಯತ್ನಿಸಿದ. ಆರಂಭದಲ್ಲೇ ತಲೆಯನ್ನ ತೂರಿಸಿ ನಿಧಾನವಾಗಿ ತನ್ನ ದೇಹವನ್ನ ಆ ಸಣ್ಣ ಜಾಗದೊಳಗೆ ತಳ್ಳಲು ಆರಂಭಿಸಿದ. ಆದ್ರೆ ಆ ಸಂದು ಆತನ ದೇಹದ ಗಾತ್ರಕ್ಕೆ ತಕ್ಕದಾಗಿರ್ಲಿಲ್ಲ. ಸ್ವಲ್ಪ ದಪ್ಪ ಇದ್ದ ಅನ್ಸುತ್ತೆ. ಸ್ವಲ್ಪ ದೂರ ಒಂಚೂರು ಮುಂದೆ ಪಾಸ್ ಆಗ್ತಿದ್ದಂಗೆನೆ ಆತನ ಭುಜಗಳು ಮತ್ತು ಎದೆ ಕಲ್ಲಿನ ಗೋಡೆಗಳ ನಡುವೆ ಬಿಗಿಯಾಗಿ ಸಿಲುಕೊಂಡ್ವು. ಆತನಿಗೆ ಮುಂದೆ ಹೋಗಲು ಸಾಧ್ಯವಾಗ್ಲಿಲ್ಲ, ಹಿಂದೆ ಬರಲು ಸಾಧ್ಯವಾಗ್ಲಿಲ್ಲ. ಕಲ್ಲುಗಳ ಬಿಗಿಮುಷ್ಟಿಯಲ್ಲಿ ಆತನ ದೇಹ ನುಜ್ಜುಗುಜ್ಜಾಗಲಾಗ ಆರಂಭಿಸಿತು. ಆತನಿಗೆ ಉಸಿರಾಡಲು ಕಷ್ಟವಾಯಿತು. ಶ್ವಾಸಕೋಶಗಳಿಗೆ ಗಾಳಿ ಹೋಗದೆ ಆತನ ಒದ್ದಾಟ ಶುರುವಾಯಿತು. ಮೋಕ್ಷದ ಭ್ರಮೆಯಲ್ಲಿ ಆತ ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದ. ಆತನ ಕಣ್ಣುಗಳಲ್ಲಿ ಈಗ ಭಕ್ತಿಯ ಬದಲು ಭಯ ಆವರಿಸಿತು. ಉಸಿರಿಗಾಗಿ ಆತ ನಡೆಸಿದ ಆ ಹೋರಾಟ ಎಂತಹ ಕಲ್ಲು ಹೃದಯವನ್ನಾದರೂ ಕರಗಿಸುವಂತಿತ್ತು. ಮಣಿಕುಮಾರ್ ನಲ್ಲಾಟವನ್ನ ಕಂಡು ಸುತ್ತಮುತ್ತಲಿನ ಭಕ್ತರು ಗಾಬರಿಗೊಂಡು ತಕ್ಷಣವೇ ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ಸಿಬ್ಬಂದಿಯವರಿಗೆ ಮಾಹಿತಿಯನ್ನು ನೀಡಿದ್ರು. ಸ್ಥಳೀಯ ಭಕ್ತರು ಕೂಡ ಆತನನ್ನ ಹೊರತೆಗೆಯಲು ಹರಸಾಹಸ ಪಟ್ಟರು. ಕಲ್ಲಿನ ಮಧ್ಯೆ ಸಿಲುಕಿದ್ದ ಆತನ ದೇಹವನ್ನ ಹೊರತೆಗೆಯುವುದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಕ್ಷಣ ಕ್ಷಣಕ್ಕೂ ಆತನ ಉಸಿರು ಕ್ಷೀಣಿಸ್ತಾ ಇತ್ತು. ಬಹಳ ಹೊತ್ತಿನ ಕಾರ್ಯಾಚರಣೆಯ ನಂತರ ಹೇಗೋ ಮಾಡಿ ಆತನನ್ನ ಕಲ್ಲಿನ ಸಂದಿಯಿಂದ ಹೊರತೆಗೆಲಾಯಿತು.
ಆದರೆ ಕಾಲ ಮಿಂಚಿ ಹೋಗಿತ್ತು. ಆತನ ದೇಹ ಮುಗಿದೋಗಿತ್ತು, ದೇಹದಿಂದ ಪ್ರಾಣ ಹೊರಟೋಗಿತ್ತು. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ವೈದ್ಯರು ಕೂಡ ಅದೇ ಈಗಾಗಲೇ ಮೃತಪಟ್ಟಿದ್ದಾನೆ ಅಂತ ಘೋಷಿಸಿದ್ರು. ಕೇವಲ 36 ವರ್ಷದ ಯುವಕ ತನ್ನ ಇಡೀ ಭವಿಷ್ಯವನ್ನ ಆ ಕಲ್ಲಿನ ಸಂದಿಯಲ್ಲಿ ಬಲಿಗೊಟ್ಟ. ಆತನ ಸಾವಿನ ಸುದ್ದಿ ಕೇಳಿ ಇಡೀ ಭಕ್ತ ಸಮೂಹವೇ ಬೆಚ್ಚಿ ಬೀಳ್ತು. ಈ ದೊಡ್ಡ ದೊಡ್ಡ ಪತ್ರಿಕೆಗಳು ವಿರೋಧವಾಗಿ, ಒಂದಷ್ಟು ಈ ಮೂಢನಂಬಿಕೆಗಳ ವಿರೋಧವಾಗಿ, ಇದೆಲ್ಲ ಯಾವುದೇ ಪುರಾಣಗಳಲ್ಲಿರ್ಲಿಲ್ಲ. ಆ ಮೋಕ್ಷ ಮಾರ್ಗ ಅನ್ನೋಂಥದ್ದು ಯಾವ ಪುರಾಣದಲ್ಲಿ ಇದೆ ತೋರಿಸಿ ನನಗೆ. ಯಾರೋ ಜಾನಪದರು ಅಲ್ಲಿರೋ 4 ಜನ ಏನೋ ಬಿಸ್ನೆಸ್ ಮಾಡ್ಲಿಕ್ಕೂ ಏನೋ ಮಾಡ್ಬಿಟ್ಟಿರ್ತಾರೆ. ಈ ತರದೆಲ್ಲ ಈ ಒಂದು 50-60 ವರ್ಷದಿಂದನೇ ಈ ಪ್ರತೀತಿ ನಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ. ಈ ಘಟನೆ ನಂತರ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ, ಯಾಕೆ ನಮ್ಮ ಜನರು ಹೀಗೆ ಕಣ್ಣೆದುರು ಇಷ್ಟೆಲ್ಲ ನಡೀತಾ ಇದ್ರು, ಅಪಾಯದ ಅರಿವಿದ್ರು, ನಮ್ಮ ಜನರು ಯಾಕೆ ಈ ರೀತಿ ಕುರುಡು ನಂಬಿಕೆಗಳಿಗೆ ಶರಣಾಗ್ತಾ ಇದ್ದಾರೆ? ಈ ದುರಂತ ಸಂಭವಿಸಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹಳೆ ವಿಡಿಯೋ ಮತ್ತೆ ವೈರಲ್ ಆಗ್ತಾ ಇದೆ. ಕೆಲವೇ ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಕಲ್ಲಿನ ಸಂದಿಯಲ್ಲಿ ಮಹಿಳೆಯೊಬ್ರು ಹೀಗೆ ಹೋಗಿ ಸಿಗಾಕೊಂಡಿದ್ರು. ಪಾಪ ಹೇಗೋ ಬದುಕೊಂಡು ಬಂದ್ರು, ಹೋರಾಟ ನಡೆಸಿದ್ರು. ಆ ವಿಡಿಯೋದಲ್ಲಿ ಆ ಮಹಿಳೆ ಆಕ್ರಂದನ, ಉಸಿರಿಗಾಗಿ ಅವಳು ಪಡ್ತಿದ್ದ ಪಾಡು ಸ್ಪಷ್ಟವಾಗಿ ದಾಖಲಾಗಿತ್ತು. ಇತರ ಭಕ್ತರು ಸತತ ಪ್ರಯತ್ನ ನಡೆಸಿ ಅವಳನ್ನು ಹೆಂಗೋ ಹೇಳದು ಹೊರಗಡೆ ತಂದ್ರು. ಅಂದು ಆ ಮಹಿಳೆ ಕೇವಲ ಕೂದಲೆಳೆಯ ಅಂತರದಲ್ಲಿ ದೇವರ ದಯೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ಲು. ಆ ವಿಡಿಯೋ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಸುದ್ದಿವಾಹಿನಿಗಳಲ್ಲಿ ಬಿತ್ತರಿಸಲಾಗ್ತಾ ಇದೆ. ಇಷ್ಟೊಂದು ಭಯಾನಕ ಘಟನೆ ಕಣ್ಣೆದರೆ ನಡೆದಿದ್ರು, ಅದಕ್ಕೆ ಸಾಕ್ಷಿಯಾಗಿದ್ರು, ಜನರು ಮಾತ್ರ ಅದರಿಂದ ಪಾಠ ಕಲಿತಾ ಇಲ್ಲ. ಆ ಮಹಿಳೆ ಬದುಕುಳಿದ್ಲು, ಆದ್ರೆ ಮಣಿಕುಮಾರ್ ದುರಾದೃಷ್ಟವಶಾತ್ ಬಲಿಯಾದ. ಇತಿಹಾಸ ಮರುಕಳಿಸ್ತಾ ಇದೆ. ಆದ್ರೆ ನಾವು ಮಾತ್ರ ಎಚ್ಚೆತ್ಕೊಳ್ಳೋದಿಲ್ಲ. ನಮ್ಮ ಜನರಿಗೆ ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಭಕ್ತಿಯ ಹೆಸರಿನಲ್ಲಿ ನಾವು ನಮ್ಮ ವಿವೇಚನೆಯನ್ನ ಕಳೆದುಕೊಳ್ತಾ ಇದ್ದೀವಾ? ಯಾವುದೇ ಆಚರಣೆ ಮಾಡುವ ಮುನ್ನ ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ತಾ ಇಲ್ವಾ? ಆ ಪ್ರಶ್ನಿಸುವ ಮನೋಭಾವ ನಮ್ಮಲ್ಲಿಲ್ವಾ? ನಾವು 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟೋ ಮುಂದುವರೆದಿದ್ದೇವೆ. ಆದರೆ ನಮ್ಮ ನಂಬಿಕೆಗಳು ಮಾತ್ರ ಇನ್ನೂ ಅಂಧಕಾರದಲ್ಲೇ ಮುಳುಗಿವೆ. ಕಲ್ಲಿನ ಸಂದಿಯಲ್ಲಿ ತೂರ್ಕೊಂಡು ಹೋದ್ರೆ ಮೋಕ್ಷ ಸಿಗುತ್ತೆ ಎಂಬ ಮಾತಿಗೆ ಯಾವ ಆಧಾರವಿದೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಧಾರ್ಮಿಕ ಗ್ರಂಥಗಳಾಗ್ಲಿ, ವೇದ, ಉಪನಿಷತ್ತು ಮತ್ತು ಶಾಸ್ತ್ರಗಳಲ್ಲಿ ಯಾವುದೇ ರೀತಿ ಆಧಾರವಿಲ್ಲ. ಹಿಂದೂ ಧರ್ಮ ಅತ್ಯಂತ ವೈಜ್ಞಾನಿಕವಾದ ಮತ್ತು ತಾರ್ಕಿಕವಾದ ಧರ್ಮ. ಅದು ಎಂದಿಗೂ ಇಂತಹ ಪ್ರಾಣಾಪಾಯಕಾರಿಯಾದ ಮತ್ತು ಅರ್ಥಹೀನವಾದ ಆಚರಣೆಗಳನ್ನ ಪ್ರೋತ್ಸಾಹಿಸೋದಿಲ್ಲ. ಯಾರ್ಯಾರೋ ಕೆಲವ್ರು 4 ಜನ ಏನೇನೋ ಸೃಷ್ಟಿ ಮಾಡ್ಬಿಡ್ತಾರೆ, ಜಾನಪದ ಅದು ಇದು ಅಂತ ಹೇಳ್ಕೊಂಡು. ಆ ನಂಬಿಕೆ ಯಾರು ಯಾವಾಗ ಯಾಕೆ ನಂಬಿಕೆ ಹುಟ್ಟಾಕಿದ್ರು ಯಾರಿಗೂ ತಿಳಿದಿರಲ್ಲ. ಆದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಈ ಮೂಢನಂಬಿಕೆ ಹಸ್ತಾಂತರವಾಗ್ತಲೇ ಬಂದಿದೆ. ಆಧ್ಯಾತ್ಮಿಕ ಗುರುಗಳ ಪ್ರಕಾರ ಮೋಕ್ಷ ಎಂಬುದು ಇಷ್ಟು ಸುಲಭವಾಗಿ ಕೇವಲ ಒಂದು ದೈಹಿಕ ಕಸರತ್ತಿನಿಂದ ಸಿಗುವ ವಸ್ತುವಲ್ಲ. ಮೋಕ್ಷ ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಪಯಣ. ಅದು ಆತ್ಮಜ್ಞಾನ. ನಾನು ಯಾರು, ನನ್ನ ಹುಟ್ಟಿನ ಉದ್ದೇಶವೇನು, ಭಗವಂತನಿಗೂ ನನಗೂ ಇರುವ ಸಂಬಂಧವೇನು ಎಂಬುದನ್ನ ಅರಿತುಕೊಳ್ಳುವುದು ನಿಜವಾದ ಮೋಕ್ಷ. ಅದು ಧರ್ಮದ ಮಾರ್ಗದಲ್ಲಿ ನಡೆಯೋದ್ರಿಂದ, ಕಲ್ಮಶವಿಲ್ಲದ ಶುದ್ಧ ಭಕ್ತಿಯಿಂದ, ಅಹಂಕಾರವನ್ನ ತ್ಯಜಿಸೋದ್ರಿಂದ, ಪರರ ಕಷ್ಟಗಳಿಗೆ ಸ್ಪಂದಿಸೋದ್ರಿಂದ ಸಿಗುವಂಥದ್ದು. ಕಲ್ಲಿನ ಸಂದಿಯಲ್ಲಿ ತೂರಿಕೊಂಡು ಹೋಗುವುದರಾಗಲಿ, ದೇಹಕ್ಕೆ ನೋವು ಕೊಟ್ಟು ಕೊಳ್ಳುವುದಾಗಲಿ, ಚಾಟಿಲ್ ಹೊಡ್ಕೊಳ್ಳೋದು, ಇದೆಲ್ಲ ತಮಿಳ್ನಾಡು ಕಡೆ ತುಂಬ ಜಾಸ್ತಿ. ಚಾಟಿಲ್ ಹೊಡ್ಕೊಳ್ಳೋದು, ಅದೇನೇನು ಚುಚ್ಕೊಳ್ಳೋದು, ಬೆನ್ನಿಗೆ ಏನೇನೋ ಚುಚ್ಕೊಳ್ಳೋದು, ನಾಲಿಗೆಗೆ ಏನೇನೋ ಚುಚ್ಕೊಳ್ಳೋದು, ಎಲ್ಲ ಇದರಲ್ಲೆಲ್ಲ ಮೋಕ್ಷ ಖಂಡಿತವಾಗ್ಲೂ ಸಿಗಲ್ಲ. ದೇಹ ದೇವಸ್ಥಾನವಿದ್ದಂತೆ. ಆ ದೇಹವನ್ನ ಹಿಂಸಿಸಿ ದೇವರನ್ನ ಒಲಿಸಿಕೊಳ್ಳೋದು ಸಾಧ್ಯವೇ ಇಲ್ಲ ಎಂಬ ಸರಳ ಸತ್ಯವನ್ನ ನಮ್ಮ ಜನರು ಯಾವತ್ತೂ ಅರ್ಥ ಮಾಡ್ಕೊಳ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ದುರಂತ ಕೇವಲ ಮಣಿಕುಮಾರ್ ಎಂಬ ಒಬ್ಬ ವ್ಯಕ್ತಿಯ ಸಾವಲ್ಲ, ಇದು ನಮ್ಮ ಸಮಾಜದ ಮೂಢನಂಬಿಕೆಯ ಸಾವಿನ ಪ್ರತಿರೂಪ. ಈ ಸಾವು ಮತ್ತು ವೈರಲ್ ಆಗ್ತಿರುವ ಭಯಾನಕ ವಿಡಿಯೋಗಳು ಈಗಲಾದರೂ ನಮ್ಮ ಕಣ್ಣುಗಳನ್ನು ತೆರೆಸಬೇಕು. ಕೇವಲ ಜನರನ್ನು ದೂಷಿಸೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಇಲ್ಲಿ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿಯೂ ಅಷ್ಟೇ ಇದೆ. ಈ ಸಾವು ಸಂಭವಿಸಿದ ನಂತರ ಸಾರ್ವಜನಿಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ತೀವ್ರವಾಗಿ ಎಚ್ಚೆತ್ತುಕೊಂಡಿದ್ದಾರೆ, ಆಕ್ರೋಶ ಹೊರಗಾಗ್ತಾ ಇದ್ದಾರೆ. ತಕ್ಷಣವೇ ಈ ಅಪಾರಿಕಾಯ ಜಾಗದಲ್ಲಿ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆ ಜಾಗಕ್ಕೆ ಯಾರು ಹೋಗದಂತೆ ತಡೆಯೋದು ಮೊದಲ ಆದ್ಯತೆ ಆಗಬೇಕು. ಅಲ್ಲಿಗೆ ಸ್ಪಷ್ಟವಾಗಿ ಕಾಣುವಂತೆ ಎಚ್ಚರಿಕೆಯ ಫಲಕಗಳನ್ನು ಅಳವಡಿಸಬೇಕು. ಇದು ಅಪಾಯಕಾರಿ ಸ್ಥಳ, ಇಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಹೇಳಬೇಕು. ಕನಿಷ್ಠ 3-4 ಭಾಷೆಗಳಲ್ಲಿರಬೇಕು. ನಮ್ಮ ಕರ್ನಾಟಕದಿಂದ ತುಂಬಾ ಜನ ಹೋಗ್ತಾರೆ ಆ ಜಾಗಕ್ಕೆ. ಅಷ್ಟೇ ಅಲ್ಲ, ಗಿರಿವಲಂಗೆ ಬರುವ ಲಕ್ಷಾಂತರ ಭಕ್ತರನ್ನ ನಿಯಂತ್ರಿಸಲು ದಪ್ಪಗಿರುವ ಮಗು ಶಾರೀರಿಕವಾಗಿ ಅಸಮರ್ಥರಾಗಿರುವ ಜನರಿಗೆ ಈ ನಿರ್ದಿಷ್ಟ ಹಾದಿಯಲ್ಲಿ ಹೋಗದಂತೆ ಕಟ್ಟುನಿಟ್ಟಾಗಿ ನಿರ್ಬಂಧಿಸಲೇಬೇಕು. ಅವರ ಪ್ರಾಣ ರಕ್ಷಣೆ ಆಡಳಿತ ಮಂಡಳಿಯ ಕರ್ತವ್ಯ. ಈ ಕಲ್ಲಿನ ಸಂದಿಯ ಬಳಿ ಕಾವಲಿಗೆ ಭದ್ರತಾ ಸಿಬ್ಬಂದಿಗಳನ್ನ ಅಥವಾ ಪೊಲೀಸರನ್ನ ನಿಯೋಜಿಸುವಂತೆ ಜಿಲ್ಲಾಡಳಿತ ಮತ್ತು ದೇವಾಲಯದ ಆಡಳಿತ ಮಂಡಳಿ ತೀವ್ರ ಒಂದು ಯೋಚನೆಯನ್ನು ಮಾಡಬೇಕಾಗಿದೆ. ಜನರಿಗೆ ತಿಳುವಳಿಕೆ ಇಲ್ದಿರ್ಬೋದು, ಅವರು ಮುಗ್ಧರಾಗಿರಬಹುದು, ಆದರೆ ವ್ಯವಸ್ಥೆ ಮುಗ್ಧವಾಗಲು ಯಾವತ್ತೂ ಸಾಧ್ಯ ಇಲ್ಲ. ಜನರ ಪ್ರಾಣವನ್ನ ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರ ಮತ್ತು ದೇವಾಲಯದ ಆಡಳಿತಕ್ಕಿದೆ. ಇನ್ನೆಷ್ಟು ಜೀವಗಳು ಬಲಿಯಾದರೆ ಇವರು ಎಚ್ಚೆತ್ಕೊಳ್ತಾರೆ. ಭಕ್ತಿ ಇರಬೇಕು, ಅದು ಮನುಷ್ಯನಿಗೆ ನೆಮ್ಮದಿ ನೀಡುತ್ತವೆ. ಆದರೆ ಆ ಭಕ್ತಿ ಅಂಧಭಕ್ತಿ ಆಗಬಾರ್ದು. ನಂಬಿಕೆ ಇರಬೇಕು, ಆದರೆ ಅದು ಮೂಢನಂಬಿಕೆ ಆಗಬಾರ್ದು. ನಾವು ದೇವಸ್ಥಾನಗಳಿಗೆ ಹೋಗೋದು ಮನಸ್ಸಿನ ಶಾಂತಿಗಾಗಿ, ಹೊಸ ಚೈತನ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ, ಅಲ್ಲಿಗೋಗಿ ಪ್ರಾಣ ಕಳೆದುಕೊಳ್ಳುವುದಕ್ಕಲ್ಲ.
ದೇವರು ನಮ್ಮ ಕಷ್ಟಗಳನ್ನ ನೋಡ್ತಾನೆ, ನಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನ ನೀಡ್ತಾನೆ. ಕೇವಲ ಒಂದು ಕಲ್ಲಿನ ಸಂದಿಯಲ್ಲಿ ನುಸುಳಿದ ತಕ್ಷಣ ನಾವೆಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಅನ್ನೋದು ನಂಬುವುದೇ ಆದ್ರೆ ನಾವೆಂತ ಮೂರ್ಖತನದ ಪರಮಾವಧಿಯಲ್ಲಿದ್ದೇವೆ ಯೋಚನೆ ಮಾಡಿ. ನಾವು ಮಾಡುವ ಸತ್ಕಾರ್ಯಗಳೇ ನಮ್ಮ ನಿಜವಾದ ಮೋಕ್ಷ ಮಾರ್ಗ. ಮಣಿಕುಮಾರ್ ಅವರ ಸಾವು ನಮ್ಗೆಲ್ರಿಗೂ ಒಂದು ಎಚ್ಚರಿಕೆಯ ಗಂಟೆ. ಅವರ ಕುಟುಂಬ ಇಂದು ಆಧಾರ ಸ್ತಂಭವಾಗಿದ್ದಂಥವನ್ನ ಕಳ್ಕೊಂಡಿದೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆ ಕಣ್ಣೀರಿಗೆ ಬೆಲೆ ಕೊಡುವವರು ಯಾರು? ಆ ಕುಟುಂಬಕ್ಕೆ ಯಾರು ಸಾಂತ್ವನ ಹೇಳ್ತಾರೆ? ಮೋಕ್ಷದ ಆಸೆಗೆ ಬಿದ್ದ ಮಣಿಕುಮಾರ್ ತನ್ನ ಪ್ರೀತಿ ಪಾತ್ರರನ್ನ ಅನಾಥರನ್ನಾಗಿ ಮಾಡಿ ಹೋದ. ಈ ಘಟನೆ ನಾವೆಲ್ಲರೂ ಪಾಠ ಕಲಿಬೇಕಾಗಿದೆ. ಇನ್ನೊಮ್ಮೆ ಇಂತಹ ದುರಂತ ನಡೆಯದಂತೆ ತಡೆಯೋಣ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಇಂತಹ ನಕಲಿ ಪವಾಡಗಳ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ ಮೆಸೇಜ್ ಬಂದರೆ ಅದನ್ನು ಕುರುಡಾಗಿ ನಂಬೇಡಿ, ಇತರರಿಗೂ ಫಾರ್ವರ್ಡ್ ಮಾಡಬೇಡಿ. ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಸುಮ್ಮನೆ ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ಕೊಂಡು ಇಲ್ಲಿ ಹೋದ್ರೆ ಮೋಕ್ಷ ಸಿಕ್ಬಿಡುತ್ತೆ ಅಂತೆಲ್ಲ ಪ್ರಚಾರ ಮಾಡಬೇಡಿ. ಬಾಯಿ ಮುಚ್ಕೊಂಡು ನಿಮ್ಗೇನಾದ್ರೂ ಇತಿಹಾಸ, ಅಲ್ಲಿ ಧರ್ಮ, ಅಲ್ಲಿ ಸ್ಥಳ ಪುರಾಣ ಏನಾದರೂ ಗೊತ್ತಿದ್ರೆ ಮಾಡಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಯಾರಾದರೂ ತಿರುವಣ್ಣಮಲೆಗೆ ಹೋಗುವವರಿದ್ರೆ ಅವ್ರಿಗೆ ಈ ವಿಷಯವನ್ನು ತಿಳಿಸಿ ದೇವರ ದರ್ಶನ ಮಾಡಿ, ಗಿರಿವಲಂ ಮಾಡಿ ಬನ್ನಿ. ಆದರೆ ಆ ಕಲ್ಲಿನ ಸಂಧಿಯಲ್ಲಿ ಪ್ರವಾಸಕ್ಕೆಲ್ಲ ಹೋಗ್ಬೇಡ್ರಿ. ಅದು ಯಾವುದೇ ರೀತಿಯ ಪುರಾಣಗಳಲ್ಲಿಲ್ಲ, ಅದೊಂದು ಮೂಢನಂಬಿಕೆ ಅಷ್ಟೇ ಅಂತ ಹೇಳಿ. ನಿಜವಾದ ದೇವರು ಕಲ್ಲಿನಲ್ಲಿಲ್ಲ, ನಮ್ಮ ಹೃದಯದಲ್ಲಿದ್ದಾನೆ. ಕರುಣೆ, ಪ್ರೀತಿ, ಪ್ರಾಮಾಣಿಕತೆ ಇವುಗಳೇ ನಿಜವಾದ ದೇವರು. ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿರುವ ಆನಂದ ಬೇರೆ ಯಾವ ಕಲ್ಲಿನ ಸಂಧಿಯಲ್ಲೂ ಸಿಗೋದಿಲ್ಲ. ನಮ್ಮ ಸಮಾಜವನ್ನ ಈ ಅಂಧಕಾರದಿಂದ ಹೊರ ತರಬೇಕು. ನಮ್ಮ ಕನ್ನಡಿಗರು ಹೆಚ್ಚಾಗಿ ಹೋಗ್ತಾರೆ. ಈ ಕೆಲವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ವಿಡಿಯೋ ಮಾಡಿ ತೋರಿಸಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೊಂಚೂರು ಜ್ಞಾನದ ದೀಪವನ್ನು ಹಚ್ಚಿ ಭಕ್ತಿ ಮತ್ತು ಮೂಢನಂಬಿಕೆಯ ನಡುವಿನ ತೆಳುವಾದ ಗೆರೆಯನ್ನ ಅರ್ಥ ಮಾಡಿಕೊಳ್ಳೋಣ. ಪ್ರಾಣಕ್ಕಿಂತ ಮಿಗಿಲಾದಿದ್ದು ಯಾವುದೂ ಇಲ್ಲ. ಬದುಕಿದ್ರೆ ತಾನೇ ಭಕ್ತಿ, ಬದುಕಿದ್ರೆ ತಾನೇ ಮೋಕ್ಷ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಜಾಗೃತಿ ಮೂಡಿಸಿ. ಇದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಮುಂದಿನ ಬಾರಿ ದೇವಸ್ಥಾನಕ್ಕೆ ಹೋದಾಗ ಕೇವಲ ಕಣ್ಮುಚ್ಚಿ ಕೈ ಮುಗಿಯುವುದಲ್ಲ, ಕಣ್ಣು ತೆರೆದು ವಾಸ್ತವವನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.